ಮಾನ್ಯ ಸಚಿವರು ಹೇಳ್ತಾ ಇರೋದು ಇಲ್ಲಿ 52 ಪ್ರಕರಣಗಳು ಅಂತ 3 ವರ್ಷದಲ್ಲಿ 52 ಕೇಸ. ನಮ್ಮೂರಲ್ಲಿ 35 ಮಸೀದಿ ಇದೆ. ಯಾವ ಮಸೀದಿಲೂ ಈ ಡೆಸಿಬಲ್ ಇದ್ರ 10 ಪಟ್ಟು ಡೆಸಿಬಲ್ ಅಲ್ಲಿ ಹೇಳೋವಂಥದ್ದು. ಯಾರಿಗೂ ಧೈರ್ಯ ಇಲ್ಲ. ಯಾಕೆ ಅಂದ್ರೆ ಇವ್ರ ರಕ್ಷಣೆ ಇದೆ, ಅವರಿಗೆ ಈ ಸರ್ಕಾರದ ರಕ್ಷಣೆ ಇದೆ. ಈಗ ಜಾಸ್ತಿ ಆಗ್ಬಿಟ್ಟಿದೆ 2.5 ವರ್ಷದಿಂದ ಈ ಸೌಂಡೇ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಮ್ದು ಉತ್ತರದಲ್ಲಿ ಹೇಳ್ತಾರೆ, ಇವರು ಉತ್ತರದಲ್ಲಿ ಹೇಳ್ತಾರೆ ಬೇರೆ ಸಂದರ್ಭದಲ್ಲಿ ಅಂತ. ಅಷ್ಟೇ ಅದು ಯಾವ್ದೋ ವರ್ಷದಲ್ಲಿ 1 ದಿವಸ ಇವರು ವರ್ಷದಲ್ಲಿ ದಿನಕ್ಕೆ 5 ಬಾರಿ ಒಂದು ಕಡೆ ಹೋಗಿ ಟೆಸ್ಟ್ ಮಾಡ್ಲಿ. ಇವರು ಒಂದು ಕಡೆ ಟೆಸ್ಟ್ ಮಾಡ್ಲಿ. 52 ಪ್ರಕರಣ 3 ವರ್ಷದಲ್ಲಿ. ಇದು ಅತ್ಯಂತ ಸೂಕ್ಷ್ಮವಾದಂತ ಒಂದು ವಿಚಾರ. ಯಾಕೆ ಸೂಕ್ಷ್ಮ? ಯಾಕೆ ಸೂಕ್ಷ್ಮ? ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಮಾಡಿದಂತವ್ರು ಯಾಕೆ ಸೂಕ್ಷ್ಮ? ಇದನ್ನು ರಾಜಕೀಯಕ್ಕಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕಂಟೆಂಟ್ ಆಗುತ್ತೆ. ಹೊರಗಾಗ್ತೀನಿ ನಿಮ್ಗೆ ಹುಡುಗಾಟಿಕೆ ಮಾಡ್ತೀರಿ ಅಲ್ಲ. ಮಾನ್ಯ ಸಭಾಪತಿಗಳಿಗೆ ಯಾವ ಸೂಕ್ಷ್ಮ ಅಂತ ಗೊತ್ತಾಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ನಿಮ್ ಪ್ರಶ್ನೆ ನಾನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ ಇವರಿಗೆ. ಆಯ್ತಾಯ್ತು, ಇವರಿಗೆ ದಮ್ಮಿಲ್ಲ. ನೀವ್ ಹೇಳಿ ಉತ್ತರ ಹೇಳಿ. ಸನ್ಮಾನ್ಯ ಸಭಾಪತಿಗಳೇ,